ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ವೀಕ್ಷಕರ ಪರವಾಗಿ ತಮಗೆ ಹೊಸ ವರ್ಷ, ಹೊಸ ಸಂವತ್ಸರ, ಯುಗಾದಿ ಹಬ್ಬದ ಪ್ರೀತಿಯ ಶುಭಾಶಯಗಳು ಗುರುಗಳೇ. ಧನ್ಯವಾದಗಳಮ್ಮ, ತಮಗೂ ಕೂಡ ತಾಯಿ. ಧನ್ಯವಾದಗಳು ಗುರುಗಳೇ. ಯುಗಾದಿ ಹಬ್ಬದ ದಿನ ಸಾಕಷ್ಟು ವಿಚಾರಗಳು ತಮ್ಮಿಂದ ತಿಳ್ಕೊಳ್ಬೇಕು. ಈ ವರ್ಷ ಯಾವ ರೀತಿ ಇದೆ, ಇದೆಲ್ಲದರ ಕುರಿತಾಗಿ ಹೆಚ್ಚಿನ ಮಾಹಿತಿ, ಆಚರಣೆ ಹೇಗಿರಬೇಕು, ಈ ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳ ತಿಳಿಸ್ತಾ ನವಶಕ್ತಿ ಪೀಠಂ ವೀಕ್ಷಿತ ಬಂಧುವರ್ಗಾನ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಆರೋಗ್ಯ ಭಾಗ್ಯದ, ಆಯುಷ್ಯ ಭಾಗ್ಯದ, ಐಶ್ವರ್ಯ ಭಾಗ್ಯದ ಸಿದ್ಧಿರಸ್ತು. ಸರ್ವಕಾರ್ಯೇಷು ವಿಜಯೀ ಭವ. ಸರ್ವಕಾರ್ಯೇಷು ವಿಜಯೀ ಭವ. ಬ್ರಹ್ಮನ ಸಮಷ್ಟಿ ಪ್ರಜ್ಞೆಯ ದೃಷ್ಟಿಯೇ ಈ ಸೃಷ್ಟಿ. 84 ಲಕ್ಷ ಜೀವರಾಶಿಯ ಪುಷ್ಟಿ ಪಡೆದ ದಿನವೇ ಈ ಯುಗಾದಿ. ಮನೆಯ ಬಾಗಿಲಿಗೆ ಹಚ್ಚ ಹಸಿರ ತೋರಣ, ಜೀವನದ ಸುಖ ದುಃಖಗಳು ಬೇವು ಬೆಲ್ಲದ ರೀತಿಯ ಸ್ವೀಕರಣ, ಹೊಸ ವರ್ಷದ ಯುಗಾದಿ ಸಂಭ್ರಮದ ಆಚರಣ, ಮಡದಿ ಮಕ್ಕಳಿಗೆ ಹೊಸ ಉಡುಪುಗಳ ಅನಾವರಣ, ಮಂದಿರ ಮಂದಾಸನಗಳಲ್ಲಿ ಪೂಜೆಯ ನವಾವರಣ, ಮನೆ ಮಂದಿಗೆಲ್ಲ ಸಿಹಿ ಹೋಳಿಗೆಯ ಹೂರಣ. ಈ ವರ್ಷ ನಿಮ್ಮ ಎಲ್ಲ ಕೆಲಸಗಳು ಆಗಲಿವೆ ಆರೋಹಣ. ಶ್ರದ್ಧೆ ಭಕ್ತಿಯಿಂದ ಮಾಡುವ ಕೆಲಸಗಳೇ ನಿಮ್ಮ ಯಶಸ್ಸಿಗೆ ಕಾರಣ. 2026 ಸುಖ ಸೌಖ್ಯದಿಂದಿರಲು ಮಾಡಿ ಶ್ರೀ ಲಕ್ಷ್ಮೀ ನಾರಾಯಣರ ಮಾಲಾಧಾರಣ. ಕಾರಣ ಜನ್ಮರಾಗಿರುವ ನಾವು ಅನೇಕ ವಿಧದ ಧಾರಣೆಗಳನ್ನು ಮಾಡಿಕೊಂಡು ಹೋಗೋದಿದೆಯಲ್ಲ, ಅದಕ್ಕೆ ಬ್ರಹ್ಮ ಸೃಷ್ಟಿ ಮಾಡಿರತಕ್ಕಂಥ ದಿನವಾದ್ದರಿಂದ ಎಲ್ಲರಿಗೂ ಅಂದರೆ ಈ ಪ್ರಕೃತಿಗೆ ನಮಿಸ್ತಕ್ಕಂತಹ ದಿನ. ಪ್ರೀತಿಯ ಬಂಧುಗಳೇ, ನೋಡಿ, ಎಲ್ಲದರಲ್ಲೂ ಕೂಡ ಈ ವಸಂತ ಋತು ಬಂದು ಕೂಡಲೇ ಮಾವು ಚಿಗುರುವಂಥದ್ದು, ಬೇವಿನಲ್ಲಿ ಹೂ ಬರತಕ್ಕಂತಹದ್ದು, ಈ ಒಂದು ಪ್ರಕೃತಿ ಆ ಒಂದು ಹಸಿರು ಸೀರೆಯ ಹೊದ್ದು ಮಲಗಿರ್ತಕ್ಕಂಥ ನೋಡಿದ್ರೆ ಆನಂದವೋ ಆನಂದ. ಅಂತಹ ಆನಂದಕ್ಕೆ ನೀವೆಲ್ಲರೂ ಕಾರಣರಾಗ್ತೀರಿ ಪ್ರೀತಿಯ ಬಂಧುಗಳೇ. ಇನ್ನು ಈ ಒಂದು ಯುಗಾದಿಯಂದು ನಾವು ನೂತನ ಪಂಚಾಂಗ ಶ್ರವಣವನ್ನು ಮಾಡುವಂಥದ್ದು. ಈ ವರ್ಷದ ರಾಜ, ಮಂತ್ರಿ, ಮೇಘಾಧಿಪತಿ, ನೀರಸಾಧಿಪತಿ ಇವೆಲ್ಲವೂ ಕೂಡ ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಈಗಾಗಲೇ ನೀವು ರಾಶಿಗಳ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತೀರಿ. ಈಗ ನಾವು ಏನು ಮಾಡಬೇಕು, ಇಲ್ಲಿಂದ ಆಚೆಗೆ ಈ ದಿನವಾದರೂ ಯಾರನ್ನು ಪೂಜಿಸಬೇಕು ಅನ್ನೋದೇ ಗೊಂದಲ ಇರುತ್ತೆ ಯುಗಾದಿ ಹಬ್ಬಕ್ಕೆ. ಅದನ್ನು ಜೊತೆಗೆ ನಮ್ಮ ಅಭಿವೃದ್ಧಿಯ ಮೊದಲ ದಿನ. ಬ್ರಹ್ಮದೇವ ಈ ಸೃಷ್ಟಿಯನ್ನು ಆರಂಭಿಸಿದ ದಿನವಂತೆ ಇದು. ಬರೀ ಕಲಿಯುಗ ಮಾತ್ರ ಅಲ್ಲ, ಈ ಸೃಷ್ಟಿಯನ್ನು ಆರಂಭಿಸಿದ ದಿನ ಚೈತ್ರ ಮಾಸದ ಪಾಡ್ಯಮಿಯ ಈ ಒಂದು ಪ್ರಾತಃ ಕಾಲಕ್ಕೆ ಅಂತೆ. ಸೂರ್ಯೋದಯ ಆದಾಗ ಈ ಸೃಷ್ಟಿಯನ್ನು ಪ್ರಾರಂಭಿಸಿದಂತೆ. ಪ್ರಾರಂಭಿಸಿದಾಗ ಏನೇನು ಆಯಿತು ಅಂತಹ ದಿನ. ಒಟ್ಟಾರೆಯಾಗಿ ಒಳ್ಳೆಯದು ಮತ್ತು ಕೆಟ್ಟದರ ಮಿಶ್ರ ಫಲಗಳು ಇದ್ದದ್ದೇ. ಅದಕ್ಕೆ ಹೇಳ್ತಾರಲ್ಲ, ಆ ಪಂಚಾಂಗ ಶ್ರವಣ ಮಾಡುವಾಗ ನಾನು ಹೇಳ್ತಾ ಬರ್ತೀನಿ, ಶತಾಯುರು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ಮಿಂಬಕಂ ದಳಪಕ್ಷಿಣಂ ಅನ್ನೋದು ನಿಮಗೆ ಗೊತ್ತಿದೆ. ಅಂದರೆ ಸರ್ವವಿಧದ ಸದೃಢ ಸಂಪನ್ನವಾಗಿರತಕ್ಕಂಥ ಆರೋಗ್ಯ, ಆಯಸೈಶ್ವರ್ಯವನ್ನು ದಯಪಾಲಿಸು. ಜೊತೆಗೆ ಬಹುಶಃ ಅನಿಷ್ಟಗಳಿದ್ದರೆ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ಹೇಳ್ತಾನೆ. ಸರ್ವವಿಧದ ಅನಿಷ್ಟಗಳನ್ನು ದೂರ ಮಾಡತಕ್ಕಂಥ ಶಕ್ತಿ ಕೂಡ ಆ ಹೂನಲ್ಲಿ ಅಡಕವಾಗಿದೆ ಅಂತ ವಿಚಾರ ನಿಮಗೆ ತಿಳಿಸ್ತಾ ಬರ್ತೀನಿ. ಇದೀಗ ಪಂಚಾಂಗ ಶ್ರವಣವನ್ನು ನಾವು ಮಾಡೋಣ. ಸ್ವಲ್ಪ ಪಂಚಾಂಗವಂತಂದರೆ ಆ ಅನುಷ್ಠಾನವನ್ನು ನಿಮ್ಮ ಮುಂದೆ ಸಂಪನ್ನತೆ ಮಾಡ್ತಾ ಹೋಗೋಣ. ಓಂ ತ್ರಿರ್ವಿಷ್ಣುಸ್ತಥಾ ವಾರು ನಕ್ಷತ್ರಂ ವಿಷ್ಣುರೇವ ಚ ಯೋಗಂಚ ಕರುಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ನಾರಾಯಣ ನಾರಾಯಣ. ಅಂದರೆ ಈ ವರ್ಷದ ಸ್ವಸ್ತಿಶ್ರೀ ಮಂಗಳಕರ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ. ಈ ವಸಂತ ಋತು ಬಂದಾಗ ನಿಮಗೆಲ್ಲ ಗೊತ್ತೇ ಇದೆ, ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ. ಹೊಸ ವರುಷಕ್ಕೆ ಹೊಸ ಹರುಷವ
ಹೊಸತು ತರುತ್ತಿದೆ. ಇನ್ನು ನಿಮಗೆ ನಮ್ಮ ಕವಿಗಳು ಕೊಟ್ಟಿರತಕ್ಕಂತಹದ್ದು ಕವಿವಾಣಿ ಗೊತ್ತಿದೆ. ಇದೀಗ ನಾವು ಆ ಒಂದು ಯುಗಾದಿಯನ್ನು ಆಚರಣೆ ಮಾಡತಕ್ಕಂತಹದ್ದನ್ನು ಯಾವ ರೀತಿಯಾಗಿ ಮಾಡಬೇಕು ನಾನು ಈಗಾಗಲೇ ಮೊದಲೇ ತಿಳಿಸಿದ್ದೇನೆ. ವ್ಯಂಜನವನ್ನು ಸ್ನಾನವನ್ನು ಮಾಡಿಕೊಂಡು ಎಷ್ಟೊತ್ತಿಗೋ ಮಾಡುವಂಥದ್ದು ಸಮಂಜಸವಲ್ಲ ಅನ್ನೋದನ್ನು ತಿಳಿಸ್ತಾ ಬಂದಿದ್ದೇನೆ. ಪ್ರೀತಿಯ ಬಂಧುಗಳೇ, ಇದೀಗ ಪಂಚಾಂಗ ಶ್ರವಣವನ್ನು ಮಾಡೋದು ಗುರುಗಳೇ, ನಾವು ಕೂಡ ಪಂಚಾಂಗ ಓದ್ಬೋದಲ್ಲ? ದಯವಿಟ್ಟು ನೀವು ಕೂಡ ಓದಬಹುದು ಮನೆಯಲ್ಲಿ. ಆದರೆ ಪಂಚಾಂಗ ನೀವು ಓದೋದು ನೀವು ಅರ್ಥ ಹೇಗೆ ಮಾಡ್ಕೊಳ್ತೀರೋ ಗೊತ್ತಿಲ್ಲ. ಆದರೆ ಉಪಾಸನಾ ಬಲ ಇರುವಂತಾತ ಯಾರಾದರೂ ನಿಮಗೆ ಹೇಳಿದರೆ, ನಾನು ಯಾರಿಗೋ ಒಂದು ಹೆಣ್ಣು ಮಗುವಿಗೆ ನಾನು ಉಪಾಸನ ಅಂತ ಹೆಸರಿಡು ಅಂತ ಹೇಳಿದೆ. ಬಹುಶಃ ನಾನು ಯಾರಿಗೋ ಒಂದು 6 ವರ್ಷಗಳ ಹಿಂದೆ ನಿಮ್ಮ ಹೊಟ್ಟೆಯಲ್ಲಿ ಒಂದು ಉಪಾಸನ ಆಚೆ ಬರುತ್ತೆ ಅಂತ ಹೇಳಿದ್ದೆ ನಾನು. ಏನು ಗುರುಗಳೇ ಹಾಗಂದ್ರೆ ಅಂತ ಕೇಳಿದರು. ಒಂದು ಹೆಣ್ಣು ಮಗು ಜನನ ಆಗುತ್ತೆ, ಗರ್ಭದಲ್ಲಿ ಇದ್ದಾಗಲೇ ಹೆಸರಿಟ್ಟಿದ್ದೆ ನಾನು ಒಂದು ಮಗುವಿಗೆ. ಆ ಮಗು ಭಾಳ ದೊಡ್ಡ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆದು ನಿಂತಿದೆ. ಈಗ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಆ ಮಗು ಇದೆ. ಹಾಗೆ ಉಪಾಸನಾ ಶಕ್ತಿ ಏನಂತಂದರೆ ಅನುಷ್ಠಾನವನ್ನು ಇಟ್ಕೊಂಡು ಮಾತನಾಡಿದ ನಾನೀಗ ಪಂಚಾಂಗ ವರ್ಷಕ್ಕೊಮ್ಮೆ ನಿಮ್ಮ ಮುಂದೆ ಓದುವಂಥದ್ದು, ಅದರಲ್ಲೂ ಕೂಡ ಇದರಲ್ಲಿರುವ ವಿಷಯಗಳನ್ನು ನಿಮಗೆ ಮೇಜರಾಗಿ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಏನಿಲ್ಲಿ ಮುಖ್ಯ ಉದ್ದೇಶ ಅಂತಂದರೆ, ಬಹುಶಃ ನಾನು ಈಗಾಗಲೇ ತಿಳಿಸಿದ್ದೀನಿ, ಯುಗಾದಿಗೆ ಬರುವಂತಹ ಅಮಾವಾಸ್ಯೆ ಮತ್ತು ಪಾಡ್ಯಮಿ ಇದು ಚೈತ್ರ ಮಾಸದಲ್ಲಿ, ಅದೇ ಆಶ್ವೀಜ ಮಾಸದಲ್ಲಿ ಬರೋ ಅಂತಹದ್ದು ದೀಪಾವಳಿ ಅಮಾವಾಸ್ಯೆ ಇದೆಯಲ್ಲ, ಇದು ಬಹಳ ಕೆಡುಕನ್ನು ಉಂಟು ಮಾಡುವಂಥದ್ದು. ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅದೇ ನಾನು ಹೇಳಿದೆ, ಯಮದಂಷ್ಟ್ರ ಆಚೆ ಬರುತ್ತೆ. ಯಮದಂಷ್ಟ್ರ ಅಂತಂದರೆ ಯಮನ ಕೋರೆ ಆಚೆ ಬರುತ್ತೆ. ಈ ಒಂದು ಸಾವು ನೋವುಗಳು ಜಾಸ್ತಿ ಆಗ್ತವೆ ಅಂತ. ಯಾಕೆ ಅಂತಂದರೆ ಆ ಮೃತ್ಯು ದೇವತೆಯ ಉಪಟಳ ಜಾಸ್ತಿ ಆಗುತ್ತಂತೆ. ನೀವು ನೋಡಿ, ಯುಗಾದಿ ಆದ ಕೂಡಲೇ ಕೆಲವೊಂದು ಪ್ರಾಣಿಗಳನ್ನ ಬಲಿ ಹಾಕ್ತಾರೆ. ಬಹುಶಃ ಮೃತ್ಯು ದೇವತೆಗೆ ಅದು ಆಹಾರ. ಬಹುಶಃ ಈ ಒಂದು ಮನುಸಂಕುಲ ಎಲ್ಲೆಲ್ಲಿ ಕಷ್ಟಕ್ಕೆ ಈಡಾಗಿ ಹೋಗ್ತಿರುತ್ತದೋ ಅಂತಹದ್ದನ್ನು, ಜೊತೆಗೆ ಇಲ್ಲಿ ಏನು ತೋರಿಸ್ಕೊಡುತ್ತೆ ಅಂತಂದರೆ, ಅದಕ್ಕೆ ನಾನು ಹೇಳ್ತಿರ್ತೀನಿ, ದಯವಿಟ್ಟು ದೂರ ಪ್ರಯಾಣವನ್ನು ಈ 2 ಅಮಾವಾಸ್ಯೆಲ್ಲ ಯಾರೂ ಹೋಗಬಾರದು ಅಂತ. ಆ ಮೃತ್ಯುದೇವತೆಯ ಆಹಾರ ಈ 2 ಸಂದರ್ಭ ಅಂತೆ. ಅದಕ್ಕಾಗಿ ನೀವು ಆಚೆ ಹೋಗದೆ, ಅದಕ್ಕೆ ಏನು ಗೊತ್ತಿರಲ್ಲ, ಮೃತ್ಯುದೇವತೆಗೆ ಏನು ಬೇಕು, ಆಹಾರವಷ್ಟೇ ಬೇಕು. ಆ ಯಮದಂಷ್ಟ್ರ ಹೊರಗೆ ಬರುವಂಥ ಉದ್ದೇಶ ಇದೇ ಇರುತ್ತೆ. ಅದು ಬರಬಾರ್ದು ಅಂತಂದರೆ ಅಮ್ಮನ ಕೃಪೆ 2 ಹೂಗಳಲ್ಲಿ ವರ್ಷಕ್ಕೆ ಬರುತ್ತಂತೆ. ಆ ಅಮ್ಮ ಎಲ್ಲಿ ಅಡಕವಾಗ್ತಾಳೆ ಅಂತಂದರೆ ಬೇವಿನ ಹೂವಿನಲ್ಲಿ ಈ ಯುಗಾದಿಯಂದು ಇರುತ್ತಾಳೆ. ಆ ಲಲಿತಾ ತ್ರಿಪುರ ಸುಂದರಿ ಆ ಮಹಾಶಕ್ತಿಯಾಗಿ ಇರ್ತಾಳಂತೆ ಆ ಹೂವಿನಲ್ಲಿ. ಅದೇ ನೀವಿನ್ನು ದೀಪಾವಳಿಗೆ ನಾನು ಈಗಾಗಲೇ ಹೇಳಿದ್ದೇನೆ, ಆ ದೀಪಾವಳಿಯ ಅಮಾವಾಸ್ಯೆಯಲ್ಲಿ ಅದು ಉತ್ತರೇಣ ಗಿಡದಲ್ಲಿ ಆ ಅಮ್ಮ ಅಡಕವಾಗಿರ್ತಾಳೆ. ಆ ಉತ್ತರೇಣ ಗಿಡವನ್ನು ತಿರುಗಿಸಿಬಿಟ್ಟು ನಿವಾಳಿಸಿಬಿಟ್ಟು ಪಕ್ಕಕ್ಕೆ ಎಸೆಯುವಂಥ ಕೆಲಸವನ್ನು ಮಾಡ್ತೀವಿ. ಇನ್ನು ಮೃತ್ಯುದೇವತೆ ನಮ್ಮನ್ನು ಮುಟ್ಟಲಾರಳು. ಎಲ್ಲಿ ಆ ಅಮ್ಮ ಇರುತ್ತಾಳೋ ಅಲ್ಲಿ ಮೃತ್ಯುದೇವತೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಉಪಾಸನ ಬಲದೊಂದಿಗೆ ನಾನು ನಿಮಗೆ ತಿಳಿಸ್ತಾ ಬರ್ತಾ ಇರೋದು ಪ್ರೀತಿಯ ಬಂಧುಗಳೇ. ಹಾಗಾಗಿ ಅದಕ್ಕೆ ಹೇಳ್ತಾರೆ, ಬೇವು ಬೆಲ್ಲವನ್ನು ತಿನ್ನುವಂಥ ಹಬ್ಬ ಇದು. ಅಂದರೆ ಸುಖ ಮತ್ತು ದುಃಖದ ಸಮ್ಮಿಶ್ರಣ ಫಲವಿತು, ಲಾಭ ಮತ್ತು ನಷ್ಟದ ಸಮ್ಮಿಶ್ರಣದ ಫಲವಿತು, ನೋವು ಮತ್ತು ನಲಿವಿನ ಸಮ್ಮಿಶ್ರಣ ಫಲ ಇದು. ಅಂದರೆ ಎಷ್ಟೇ ತರಹದ್ದು ದುಃಖ ಆದರೂ ಕುಗ್ಗಬಾರದು, ಡಿಪ್ರೆಷನ್ಗೆ ಹೋಗಬಾರ್ದು, ತುಂಬ ವ್ಯಥೆ ಪಡ್ಕೊಂಡು ತುಂಬ ವ್ಯಾಧಿಗಳು ತಂದುಕೊಳ್ಬಾರ್ದು ಅಂತ ಈಗಾಗಲೇ ತಿಳಿಸುವಂಥದ್ದು. ಬೆಲ್ಲಾಗಿದೆಯಲ್ಲ, ತಕ್ಷಣ ತಗೊಳ್ಳಿ. ಹಾಗೇನೆ ಸುಖವನ್ನೆಷ್ಟು ನೀವು ಎಂಜಾಯ್ ಮಾಡ್ತೀರಿ, ಸುಖವನ್ನೆಷ್ಟು ಇಷ್ಟಪಡ್ತೀರಿ, ಹಾಗೆ ದುಃಖ ಬಂದಾಗಲೂ ಕೂಡ ಸಹಿಸಿಕೊಳ್ಳತಕ್ಕಂತಹ ಜಿಷ್ಣುತನವನ್ನು ನೀವು ಅಭಿವೃದ್ಧಿ ಮಾಡಿಕೊಳ್ಳಲೇಬೇಕಾಗತ್ತೆ. ಅದಕ್ಕಾಗಿ ಈ ಯುಗಾದಿ ಎಂಬುದೊಂದು ಪಂಚಾಂಗ ಶ್ರವಣ ಮಾಡೋದು. ಮಳೆಗಳು ಎಷ್ಟು ಬೀಳ್ತವೆ, ಬೆಳೆಗಳು ಬರ್ತಾ ಇಲ್ವಾ, ರಾಜ ಏನಾಗ್ತಾನೆ, ಮಂತ್ರ ಏನಾಗ್ತಾನೆ, ಪ್ರಜೆಗಳ ಬದುಕು ಹೇಗಿರುತ್ತೆ, ಮಳೆಗಳು ಹೇಗೆ ಬರ್ತವೆ, ಪೆಟ್ರೋಲ್ ಡೀಸೆಲ್ ಎಷ್ಟು ಮಟ್ಟಿಗಿರ್ತವೆ, ಇವೆಲ್ಲವೂ ಕೂಡ, ಬಂಗಾರ ಇನ್ನೂ ಜಾಸ್ತಿ ಆಗುತ್ತಾ, ಬೆಳ್ಳಿ ಕಡಿಮೆ ಆಗುತ್ತೆ, ಇವೆಲ್ಲವೂ ಕೂಡ ತಿಳಿಸ್ಕೊಡ್ತಕ್ಕಂಥದ್ದು ಯುಗಾದಿನೇ ಆಗಿರುತ್ತೆ. ಅಂದರೆ ಆ ವರ್ಷಕ್ಕೆ ಇಲ್ಲಿ ಇನ್ನು ಮುಖ್ಯವಾದ ಒಂದು ಸಬ್ಜೆಕ್ಟ್ ಏನಂತಂದರೆ, ಗುರುಗಳೇ, ನಾವು ಯುಗಾದಿ ಎಂಬುದೊಂದು ಶಿವನನ್ನು ಕುರಿತು ಆರಾಧನೆ ಮಾಡಬೇಕಾ ಅಥವಾ ವಿಷ್ಣುವನ್ನು ಕುರಿತು ಆರಾಧನೆ ಮಾಡಬೇಕಾ ಅನ್ನೋ ಗೊಂದಲ ಕೂಡ ಇರುತ್ತೆ ನಮಗೆ. ಇಲ್ಲಿ ವಿಷ್ಣುವೂ ಅಲ್ಲ, ಶಿವನೂ ಅಲ್ಲ. ಯಾರನ್ನ ಮಾಡಬೇಕು ನಾವು ಆರಾಧನೆ ಅಂತಂದರೆ, ಕಾಲಪುರುಷನನ್ನು ಆರಾಧನೆ ಮಾಡಬೇಕು. ಆ ಕಾಲಪುರುಷ ನೋಡಿ, ನೀವು ಈ ವಿಷ್ಣು ಸಹಸ್ರನಾಮ ಹೇಳಿದರೆ ಆ 1ನೇ ಶ್ಲೋಕವೇ ನಮಗೆ ತಿಳಿಸಿಬಿಡುತ್ತೆ ಎಷ್ಟು ಚೆನ್ನಾಗಿದೆ. ಅದೇ ಅದೊಂದು, ನಾನು ಈ ಕಾಲಪುರುಷ ಅಂತ ಅಂದ ಕೂಡಲೇ ನಿಮಗೆ ನೆನಪು ಬರಬೇಕಾಗಿರತಕ್ಕಂಥದ್ದು ಪುರುಷ ಸೂಕ್ತ. ಪುರುಷ ಸೂಕ್ತವನ್ನು ಹೇಳಿಕೊಂಡು ಆರಾಧನೆ ಮಾಡ್ತಿದ್ದ, ಕೇಳಿಸ್ಕೊಂಡಾದರೂ ಕೂಡ ಮಾಡುವಂಥದ್ದು.
ಭೂತ ಭವ್ಯ ತ್ರಬಹು ಅಂತ ಏನು ಪ್ರಾರಂಭ ಆಗುತ್ತೋ ಅದರಲ್ಲೇ ಯುಗಾದಿ ಕೃದ್ವಿಗ ವರ್ತೋ ನೈಕ ಮಾಯೋ ಮಹಾಶನಃ ಯುಗಾದಿಗೆ ಸಂಬಂಧಪಟ್ಟದ್ದು ಕೂಡ ಇರುತ್ತೆ. ಬಹುಶಃ ಎಲ್ಲಿಂದ ಎಲ್ಲಿಗಾದರೂ ವಿಷ್ಣು ಸಹಸ್ರನಾಮದ ಇಡೀ ವಿಶ್ವಶಕ್ತಿ ಅಡಕವಾಗಿದೆ. ಅಲ್ಲಿ ಮೃತ್ಯುದೇವತೆಯ ಉಪಟಳ ನಡೆಯೋದಿಲ್ಲ. ಅದಕ್ಕಾಗಿ ಇನ್ನು ಈ ವರ್ಷಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಈ ಒಂದು ಪರಾಭವನಾಮ ಸಂವತ್ಸರದ ಶ್ಲೋಕವನ್ನು ಹೇಳ್ಕೊಳ್ಳೋ ಮುಖಾಂತರ ಮುಂದುವರಿಯೋಣ. ಪ್ರೀತಿಯ ಬಂಧುಗಳೇ, ನಾನು ಈಗಾಗಲೇ ನಿಮಗೆ ಆದಾಯ ವ್ಯಯಗಳನ್ನು ತಿಳಿಸ್ತಾ ಬಂದಿದ್ದೇನೆ. ಶ್ರೀ ಪರಾಭವ ಸಂವತ್ಸರ ಫಲಂ ಪರಾಭವಾಬ್ಧೆ ರಾಜಾನ ಪ್ರಾಪ್ತವಂತಿ ಪರಾಭವಂ ಆಮಯ ಕ್ಷುದ್ರ ಧಾನ್ಯಾನಿ ಪ್ರಭೂತಾನಿ ಸುರುಷ್ಠಯ. ಏನು ಹೇಳ್ತಾ ಇದೆ ಅಂತಂದರೆ, ಪರಾಭವ ಸಂವತ್ಸರದ ರಾಜರುಗಳು ಪರಾಭವಗೊಳ್ಳುತ್ತಾರೆ. ಈ ವರ್ಷದಲ್ಲಿ ಪರಾಭವ ನಾಮ ಸಂವತ್ಸರದಲ್ಲಿ ರಾಜರುಗಳು ಪರಾಭವನ ಹೊಂದುತ್ತಾರೆ. ನವಣೆ ಮತ್ತು ಇತರೆ ಧಾನ್ಯಗಳು ಚೆನ್ನಾಗಿ ಫಲಿಸ್ತವೆ, ಒಳ್ಳೆಯ ಮಳೆ ಆಗ್ತದೆ, ಹಾಗೆಯೇ ರೋಗ ಬಾಧೆಯು ಉಂಟಾಗುತ್ತೆ. ಮಳೆಗಳು ಜಾಸ್ತಿ ಆದಾಗ ರೋಗ ಬಾಧೆಗಳು ಬರುವಂಥದ್ದು ಇರುತ್ತೆ. ಇಲ್ಲೇ ನಾವು ಪೂರ್ತಿ ಅರ್ಥ ಆಗ್ಬಿಡುತ್ತೆ ನಮಗೆ. ಇನ್ನು ಇಲ್ಲಿ ರಾಜರುಗಳು ಯಾರು ಅಂತಂದರೆ, ಈ ಪರಾಭವ ನಾಮ ಸಂವತ್ಸರಕ್ಕೆ ರಾಜ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ನಾನು ಹೇಳಿದ್ದೀನಿ ಗುರು ಅಂತ. ಗುರುವಾರ ದಿವಸ ಬಂದಾಗ ಇಲ್ಲಿ ನವನಾಯಕರ ಫಲವನ್ನು ನೋಡೋಣ. ರಾಜ ಗುರು ಅಂದರೆ, ರಾಜ ಗುರು ಬಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಆಧ್ಯಾತ್ಮ ಕಾರ್ಯಗಳು ಜಾಸ್ತಿ ಆಗ್ತವೆ. ದೇವತಾ ಕಾರ್ಯಗಳು, ಉತ್ಸವಗಳು, ಈ ಬ್ರಹ್ಮೋತ್ಸವಗಳು, ರಥೋತ್ಸವಗಳು, ಮದುವೆ ಮುಂಜಿ ಮಾನವ ಕುಲದ ಸಂಕುಲ ಆಧ್ಯಾತ್ಮ ಕಡೆ ಸ್ವಲ್ಪ ಒಲವನ್ನು ತೋರುತ್ತದೆ. ಹೆಚ್ಚಿಗೆ ಬಹುಶಃ ನಮಗೆ ನೋಡಿ, ಈ ಮಳೆ ಬೆಳೆ ಚೆನ್ನಾಗಿ ಆಗಬೇಕಾದ್ರೆ ಯಜ್ಞಗಳ ಮಾಡಬೇಕು. ಯಜ್ಞಗಳು ಈ ವರ್ಷ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಚರಣೆ ಮಾಡುತ್ತಾರೆ. ಅಂದರೆ ಒಂದಷ್ಟು ಈ ರಾಜ ಏನಾದರೂ ಈ ದೇವತೆಗಳಿಗೆ ಸಂಬಂಧಪಟ್ಟ ಬಂದಾಗ ಏನಾಗುತ್ತೆ ಅಂತಂದರೆ ಬಹಳ ಸುಭಿಕ್ಷದ ಫಲಗಳನ್ನೇ ಕಾಣುತ್ತಾ ಬರ್ತೀರಿ. ಗುರು ಬೇರೆ ಧನಕಾರಕನೂ ಹೌದು, ಯೋಗಕಾರಕನೂ ಹೌದು, ಕಲ್ಯಾಣಕಾರಕನೂ ಹೌದು, ಪುತ್ರಕಾರಕನೂ ಹೌದು, ಕ್ಷೇಮಕಾರಕನೂ ಹೌದು, ಲಾಭಕಾರಕನೂ ಹೌದು. ಇವೆಲ್ಲವೂ ಕೊಡುತ್ತಿರುತ್ತಾನೆ. ಯಾರು ಗುರುವನ್ನು ನಂಬಿರುತ್ತಾರೋ ಅಂಥವರಿಗೆ ಇಷ್ಟಾರ್ಥ ಸಿದ್ಧಿಯನ್ನು ಕರುಣಿಸಿಕೊಡುತ್ತಾನೆ ಗುರು ರಾಜನಾದಾಗ. ಇನ್ನು ಬಹಳಷ್ಟಿದೆ. ಇನ್ನು ಮಂತ್ರಿಯನ್ನು ನೋಡೋಣ. ಮಂತ್ರಿ ಕುಜ ಅಂತಂದರೆ ಭೂಮಿಗಳಿಗೆ ಸಂಬಂಧಪಟ್ಟ ಒಡೆಯ ಮಂತ್ರಿ ಆಗಿರೋದ್ರಿಂದ ಅತ್ಯಂತ ನಿಮ್ಮ ಕನಸುಗಳ ನನಸಾಗೋ ವರ್ಷ ಪ್ರೀತಿ ಬಂಧುಗಳೇ ಇದು. ಯಾಕೆಂದರೆ ಮಂತ್ರಿ ಆ ಒಂದು ಗುರುವಿನ ಮಿತ್ರನಾದ್ದರಿಂದ ಬಹುಶಃ ಏನಾದರೂ ರಾಜನ ಶತ್ರು ಏನಾದ್ರು ಮಿತ್ರ ಆಗಿಬಿಟ್ರೆ ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ, ಅತಿವೃಷ್ಟಿ ಅನಾವೃಷ್ಟಿ ಬಂದ್ಬಿಡುತ್ತೆ. ಈ ವರ್ಷ ಅಂತ ಅತಿವೃಷ್ಟಿ ಅನಾವೃಷ್ಟಿ ಇಲ್ಲ, ಆ ಪದಕ್ಕೆ ಜಾಗವೇ ಇಲ್ಲ. ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು ಆ ಒಂದು ಮಂತ್ರಿ ಕುಜನಾದಾಗ. ಈ ಕುಜ ಮಂತ್ರಿ ಆದಾಗ ಈ ಕೆಂಪು ಮಣ್ಣಿದೆಯಲ್ಲ, ಅಂತಹ ಕೆಂಪು ಮಣ್ಣಲ್ಲಿ ಬೆಳೀತಕ್ಕಂತಹ ಬೆಳೆಗಳೆಲ್ಲ ತುಂಬ ಚೆನ್ನಾಗಿ ಫಲವನ್ನು ಕೊಡುತ್ತವೆ. ಆಮೇಲೆ ಸಕಾಲಕ್ಕೆ ಮಳೆ ಬರೋದು. ಯಾಕೆಂದರೆ ಮೇಘಾಧಿಪತಿ ನೀರಸಾಧಿಪತಿ ಇಲ್ಲಿ ಚಂದ್ರನಾಗಿರುತ್ತಾನೆ. ಅದಕ್ಕಾಗಿ ಹೆಚ್ಚಿನ ಮಳೆಗಳು ಕೂಡ ನಮಗೆ ಯಾವ ಸಂದರ್ಭ ಬೇಕೋ ಆ ಸಂದರ್ಭಕ್ಕೆ ಮಳೆ ಆಗುತ್ತೆ. ಸಸ್ಯಾಧಿಪತಿ ಶುಕ್ರ ಇದ್ದಾನೆ. ಸಸ್ಯಾಧಿಪತಿ ಶುಕ್ರ ಆದಾಗ ಸ್ವಲ್ಪ ಇಲ್ಲಿ ನಾವು ಗಮನಿಸಬೇಕು. ನಮಗೆ ಒಂದೇ ಬೆಳೆಯಲ್ಲಿ ಆದರೆ ಪರವಾಗಿಲ್ಲ. ಬಹುಶಃ ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಡಿಕೆ ಬೆಳೆ ಇಟ್ಟಿದ್ದೀರಿ, ಅಡಿಕೆ ಬೆಳೆ ಮಧ್ಯದಲ್ಲಿ ಬೇರೆ ಇನ್ನೇನೋ ಬೆಳೀತಿರಲ್ಲ, ಮಿಶ್ರ ಬೆಳೆ, ಅದು ಸ್ವಲ್ಪ ಕೈ ಕೊಡುತ್ತೆ. ಎಚ್ಚರ ಇರಲಿ. ಈ ತರಹದ್ದು ಬೆಳೆಯಬೇಕಾದ್ರೆ ರೈತರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಯಾವುದು ನೀವು ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಹೋಗ್ತೀರೋ ಅಂತಹದ್ದನ್ನು ಹೆಚ್ಚಿಗೆ ಗಮನ ಕೊಟ್ಟೆ ಬೆಳೆಯುವಂಥದ್ದನ್ನು ಕೂಡ ಮಾಡ್ಕೊಳ್ಬೋದು. ಆಮೇಲೆ ಉಣ್ಣೆ, ಈ ಉಡುಪುಗಳು, ಜೊತೆಗೆ ಸಸ್ಯಗಳಿಗೆ ಸಂಬಂಧಪಟ್ಟ ಹತ್ತಿ, ಶೇಂಗಾ ಇವೆಲ್ಲ ಹೆಚ್ಚಿಗೆ ಬೆಳೀಲಿಕ್ಕೆ ಅವಕಾಶ ಇರುತ್ತೆ. ಇನ್ನು ಐಷಾರಾಮಕ್ಕೆ ಕಾರಕನಾಗಿರ್ತಕ್ಕಂಥವನು ಶುಕ್ರ ಸಸ್ಯಾಧಿಪತಿ ಆದಾಗ ಬಹಳಷ್ಟು ನಿಮಗೆ ಅವಕಾಶಗಳನ್ನು, ಈಗ 1 ಎಕರೆ ಜಮೀನು ಇರ್ತಕ್ಕಂಥ ರೈತ ದಿಢೀರ್ 2ರಿಂದ 3 ಎಕರೆ ತೆಗೆದುಕೊಳ್ಳೋ ಶಕ್ತಿಯನ್ನು ದಯಪಾಲಿಸಿ ಬಿಡುತ್ತಾನೆ. ಸಸ್ಯಗಳಿಗೆ ಅವನು ಕಾರಕ ಶುಭಗ್ರಹ ಆಗಿರೋದ್ರಿಂದ ಇಂಥವೆಲ್ಲವೂ ಕೂಡ ನೀವು ಪಡೆದುಕೊಳ್ಳುತ್ತೀರಿ. ಇನ್ನು ಧಾನ್ಯಾಧಿಪತಿ ಬುಧನಾಗಿದ್ದಾನೆ. ಧಾನ್ಯಾಧಿಪತಿ ಕಣಜ ತುಂಬುವುದು. ನಿಮ್ಮ ಮನೆಯಲ್ಲಿ ಈ ದವಸ ಧಾನ್ಯಗಳಿಗೆ ದಾರಿದ್ರ್ಯವೇ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಅಷ್ಟು ಚೆನ್ನಾಗಿದೆ. ಅದಕ್ಕೆ ಹೇಳ್ತಾನಲ್ಲ, ಜಪತೋ ನಾಸ್ತಿ ಪಾತಕಂ ಕೃಷಿತೋ ನಾಸ್ತಿ ದುರ್ಭಿಕ್ಷಮನ್ನೋ ಹಾಗೆ ಆಯಾಯ ಕಾಲಘಟ್ಟಕ್ಕೆ ಅದು ನಡೀತಿದ್ದಾಗ ರಾಜರು ಕೂಡ ಕೊರತೆ ಇರೋದಿಲ್ಲ. ರಾಜ್ಯಭಾರವನ್ನು ಮಾಡ್ತಕ್ಕಂಥ ರಾಜ ಸದ್ಬುದ್ಧಿಯ ಆಲೋಚನೆ ಇದ್ದರೆ ಪ್ರಜೆಗಳನ್ನು ಆ ಒಂದು ಕಾಲಕ್ಕೆ ಏನು ಬೇಕೋ ಅದು ಗಮನಿಸ್ತಾ ಇರುತ್ತಾನೆ. ಅವನೇ ಆ ರಾಜ ಆಗಿರುತ್ತಾನೆ. ಅವನ ನಿದ್ದೆಯಲ್ಲಿ ಕೂಡ ಎಚ್ಚರಗೊಂಡಿರ್ತಾನೆ ಅವ ರಾಜ. ಅದಕ್ಕಾಗಿ ಪ್ರಜೆಗಳನ್ನು ತುಂಬ ಚೆನ್ನಾಗಿ
ನೋಡಿಕೊಳ್ಳುತ್ತಾನೆ. ಧಾನ್ಯಗಳು ಬುಧ ಇರೋದರಿಂದ ಚೆನ್ನಾಗಿ ಬೆಳೀತವೆ. ನಿಮ್ಮ ಮನೆಯಲ್ಲಿ ಧಾನ್ಯ ಸಂಪತ್ತು ಹೆಚ್ಚಿಗಿರುತ್ತೆ. ಇನ್ನು ಅರ್ಘ್ಯಾದೀಪ ಅಂತಂದರೆ ಚಂದ್ರ. ಮೊದಲೇ ಚಂದ್ರ ಅಂತಹದ್ದಕ್ಕೆ ಸಂಬಂಧಪಟ್ಟವನು. ನೀರಸಾಧಿಪತಿ, ಮೇಘಾಧಿಪತಿ, ಸೇನಾಧಿಪತಿ ಚಂದ್ರ ಆಗಿರೋದ್ರಿಂದ ನಾನು ಮೊದಲೇ ಹೇಳಿದ್ದೀನಿ, ಕಾಲಕ್ಕೆ ಮಳೆಗಳು ಬರ್ತವೆ, ಅಭ್ಯಂತರವೇ ಇಲ್ಲ, ತೊಡಕು ತೊಂದರೆ ಇಲ್ಲ. ಆದರೆ ಸ್ವಲ್ಪ ರೋಗ ಬಾಧೆಗಳು, ತುಂಬ ಕೋಲ್ಡ್ ಎಫೆಕ್ಟ್ ಸ್ವಲ್ಪ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಕೋಲ್ಡ್ ಇರ್ತಕ್ಕಂಥ ಸ್ವಲ್ಪ ಈಟಿಗೆ ಸಂಬಂಧಪಟ್ಟ ಪದಾರ್ಥಗಳನ್ನು ನೀವು ಉಷ್ಣ ಪದಾರ್ಥವನ್ನು ಸ್ವೀಕಾರ ಮಾಡೋದು ಶ್ರೇಷ್ಠ ಅಂತ ನಿಮಗೆ ಈ ಸಂದರ್ಭದಲ್ಲಿ ತಿಳಿಯಪಡಿಸಲಾಗಿದೆ. ಇನ್ನು ನೀರಸಾಧಿಪತಿ ಗುರು ಇರುತ್ತಾನೆ, ರಸಾಧಿಪತಿ ಕೂಡ ರವಿ ಇದ್ದಾನೆ. ನೋಡಿ, ಒಂದೊಂದು ಪೋಸ್ಟನ್ನು ಈಗ ನೋಡೊಬ್ಬ ಮಿನಿಸ್ಟ್ರು, ಮುಖ್ಯಮಂತ್ರಿನೂ ಆತನಾಗಿರ್ತಾನೆ. ಇನ್ನು ಫೈನಾನ್ಸ್ ಖಾತೆ ಯಾರಿಗಾದ್ರೂ ಕೊಡ್ಬೋದಾಗಿತ್ತು, ಅದು ಕೂಡ ಈತನ ಇಟ್ಕೊಂಡಿರ್ತಾರೆ. ಹಾಗೆ 2-3 ಒಬ್ಬೊಬ್ಬರು ಇಟ್ಕೊಂಡಿದ್ದಾರೆ. ಈ ವರ್ಷ ನವನಾಯಕರ ಪ್ಲೇಸಲ್ಲಿ ಶನಿಗೆ ಸ್ಥಳವನ್ನೇ ಕೊಟ್ಟಿಲ್ಲ. ಹಾಗಾಗಿ ಸ್ವಲ್ಪ ಶನಿ ಏನಾದರೂ ಮುನಿಸಿಕೊಂಡ್ರೆ ಏನಾಗುತ್ತೆ ಅಂತಂದರೆ ದೊಡ್ಡ ಮಟ್ಟದ ಯುದ್ಧಗಳು ನಡೆದು ಬಿಡುವ ಸಾಧ್ಯತೆ ಇರುತ್ತವೆ, ದೊಡ್ಡ ಮಟ್ಟದ ಆತಂಕಗಳಿರ್ತವೆ, ದೊಡ್ಡ ಮಟ್ಟದ ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆ ಇರ್ತವೆ. ಅದಕ್ಕೆ ರೋಗ ರುಜಿನಗಳ ಕಡೆ ಸ್ವಲ್ಪ ಹೆಚ್ಚಿಗೆ ರುಜಿನಗಳಂತ ನೀವು ಈಗ ಮಾಡ್ಕೋಬೇಕು. ಆ ಒಂದು ಆಕ್ಸಿಡೆಂಟ್ಗಳು, ತೊಂದರೆಗಳು ತಾಪತ್ರ ಹೆಚ್ಚಿಗೆ ಕಾಣಿಸ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಮಳೆ ಬೆಳೆ ಚೆನ್ನಾಗಿದೆ, ಮನೆಯಲ್ಲಿ ನೆಮ್ಮದಿ ಇದೆ, ಹೊರಗಡೆ ಅಂತ ಹೋದಾಗ ನಿಭಾಯಿಸಲಿಕ್ಕೆ ಸಾಧ್ಯವಾಗದೇ ಇರೋವಂಥದ್ದು ಕೂಡ ಇರುತ್ತೆ. ಇದಕ್ಕೆ ನಾನು ವಿಷಯಕ್ಕೆ ಬರ್ತೇನೆ. ಇದು ಚೆನ್ನಾಗಿ ಈ ಒಂದು ಪಾಯಿಂಟ್ನ ನೀವು ನೋಟ್ ಮಾಡಿ ಇಟ್ಕೊಂಡಿದ್ರೆ ಮುಂದಕ್ಕೆ ಹೇಳ್ತಾ ಇದನ್ನು ತಿಳಿಸ್ತೀನಿ ನಾನು. ಯಾಕೆ ಈ ಯಮದಂಷ್ಟ್ರ ಬಂದಾಗ ಈ ಅನುಷ್ಠಾನ ಪರರು ಏನಾದರೂ ಹೇಳಿದಾಗ ಕೇಳಿಸ್ಕೊಂಡ್ರೆ ಬಹುಶಃ ನಮ್ಮ ಜಾತಕಾದ ಏನಾದ್ರು ತೊಂದರೆ ಇದೆ ಅಂತಂದರೆ, ನೀವೇನಾದರೂ ಈಗ ನಾನು ಹೇಳಿದೆ ವಿಷ್ಣು ಸಹಸ್ರನಾಮ ಏನಾದರೂ ಹೇಳಿಬಿಟ್ರೆ ಅಂತಂದರೆ ಬಹುಶಃ ನಮಗೆ ತೊಂದರೆ ಆಗುತ್ತೆ ಅನ್ನೋ ಥರ ಇದ್ದರೂ ಕೂಡ ಅದು ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಒಂದೇ ಒಂದು ಸಲ ಈ ಯುಗಾದಿ ಹಬ್ಬದಂದು ನಾನು ಹೇಳಿಕೊಟ್ಟಿರೋ ಮಂತ್ರವನ್ನು ಹೇಳಿಕೊಳ್ಳುತ್ತಾ, ಈಗ ನೀವೇನಾದರೂ ಆ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡುವಂಥದ್ದು, ಮಕ್ಕಳಿಗೆ ನೀವು ಅಭ್ಯಂಜನ ಸ್ನಾನ ಮಾಡಬೇಕಾದ್ರೆ ಸೂರ್ಯೋದಯ ಆದಮೇಲೆ 8-9 ಗಂಟೆಗೆ ಮಾಡಿದ ಪ್ರಯೋಜನವೇ ಬರೋದಿಲ್ಲ. ನನ್ನ ಮಾತು ಕೇಳಿಸ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ಸೂರ್ಯೋದಯ ಅಥವಾ ಸೂರ್ಯೋದಯ ಆದಮೇಲೆ ಅರ್ಧ ತಾಸು, ಒಂದು 6:30 ಒಳಗಡೆ ನೀವು 4 ಗಂಟೆಗೆ ಎದ್ದೇಳ್ತಿರೋ, 5 ಗಂಟೆಗೆ ಎದ್ದೇಳ್ತಿರೋ, 5ರಿಂದ 6:30 ಒಳಗಡೆ ಅಭ್ಯಂಜನ ಸ್ನಾನವನ್ನು ಎಲ್ಲರೂ ಕೂಡ ಮಾಡಿರಬೇಕು. ಪೀಡಾ ಪರಿಹಾರವಾಗಬೇಕು ಅಂತಂದರೆ, ಧನ ಸಂಪತ್ತು ಮನೆಗೆ ಬರಬೇಕು ಅಂತಂದರೆ, ಮಕ್ಕಳು ವಿದ್ಯಾವಂತರು ಬುದ್ಧಿವಂತರಾಗಬೇಕಾದ್ರೆ ಈ ಒಂದು ದಿನ ನೀವು ಸರಿಯಾದ ಸಮಯಕ್ಕೆ ನೀವೇನಾದರೂ ಡಿಸಿಷನ್ ತೆಗೆದುಕೊಳ್ತೀರ ಅಂತಂದರೆ, ಈ ಒಂದು ಶಿಸ್ತನ್ನು ಪಾಲನೆ ಮಾಡ್ತೀನಿ ಅಂತಂದರೆ ಶತಾಯುರು ವಜ್ರದೇಹಾಯ, ನಿಮ್ಮ ದೇಹ ಏನಾಗುತ್ತೆ, ವಜ್ರ ಕವಚವಾಗುತ್ತೆ. ಎಷ್ಟು 100 ವರ್ಷಗಳ ಕಾಲ ಹಾಗೆ ಇರುತ್ತೆ. ಸರ್ವ ಸಂಪತ್ಕರಾಯ ಚ, ಸರ್ವವಿಧ ಸಂಪತ್ತು ಸಂಪನ್ನವಾಗಿ ನಮ್ಮ ಮನೆಗೆ ಸದೃಢ ಬಲವಾಗಿ ಮನೆಗೆ ಬರುತ್ತೆ. ಸರ್ವಾರಿಷ್ಟ ವಿನಾಶ, ಎಷ್ಟು ಥರದ ಅನಿಷ್ಟಗಳಿದಾವೋ ಗೊತ್ತಿಲ್ಲ, ಹುಡುಕಿ ನಮಗೆ ಬಂದರವು ಅವೆಲ್ಲವೂ ಕೂಡ ವಿನಾಶ ಮಾಡ್ತಕ್ಕಂಥ ಶಕ್ತಿ ಎಲ್ಲಿದೆ. ನಿಂಬಕಂ ದಳಭಕ್ಷಿಣಂ, ನೀವು ಮಾಡ್ತಿರಲ್ಲ ಸಣ್ಣದೊಂದು ಆ ಒಂದು ಹೂವಿದೆಯಲ್ಲ, ಬೇವಿನ ಹೂವು, ಆ ಬೇವಿನ ಹೂವಲ್ಲಿರ್ತಾಳಂತ ದುರ್ಗಾದೇವಿ. ಆ ಅಮ್ಮನನ್ನು ನೀವು ನೈವೇದ್ಯ ಮಾಡಿ ಸ್ವೀಕಾರ ಮಾಡಿದರೆ ಬಹುಶಃ ನಿಮಗೆ ಅದೇ ಆ ಒಂದು 4 ವಿಧಾನದಾಗಿರತಕ್ಕಂಥ ಕವಚವಾಗಿ ಮಾರ್ಪಡುತ್ತೆ. ಅಂತಹ ದಿಶಕ್ತಿಯನ್ನು ಪಡೆದುಕೊಳ್ಳತಕ್ಕದ್ದು ಅದಕ್ಕೆ ಈ ಒಂದು ಬೇವು ಬೆಲ್ಲವನ್ನು ನೈವೇದ್ಯ ಮಾಡಿ ಸ್ವೀಕಾರ ಮಾಡೋದು. ಈ ಹಿಂದೆ ನಾನು ಹೇಳಿದ್ದೇನೆ, ದಾನ ಕೂಡ ನೀವು ಮಾಡಲೇಬೇಕು ಅಂತ. ಅಂಥದ್ದಕ್ಕಾಗಿ ಇನ್ನು ಉಪನಾಯಕರನ್ನು ನಾವು ಒಮ್ಮೆ ಗಮನಿಸೋದಾದರೆ, ರವಿ ಮಹಿಷಾಧಿಪ ಆ್ಯಂಡ್ ಮಾಂಗಲ್ಯಾಧಿಪ. ರವಿ ಮಾಂಗಲ್ಯಕ್ಕೆ ಅಧಿಪತಿ ಆದರೆ ಇಲ್ಲಿ ಸ್ವಲ್ಪ ನೀವು ಗಮನಿಸಬೇಕು. ಮದುವೆ ಮುಹೂರ್ತಗಳು ಹಾಕಬೇಕಾದ್ರೆ ಎಚ್ಚರಿಕೆ ಇರಲಿ. ಯಾಕಂದರೆ ನೀವೇನೋ ಸೋಲ್ಮೇಟ್ ನೋಡ್ತೀರಿ, ಗ್ಲಾಸ್ಮೇಟನ್ನು ಮರ್ತಿರ್ತೀರಿ, ನೀವು ಸೋಲ್ಮೇಟ್ಗೆ ಹೋಗಿಬಿಡ್ತೀರಿ. ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ ನೀವೆಷ್ಟು ಪ್ಲಾನ್ ಮಾಡಿದ್ರು ಕೂಡ ನಿಮ್ಮ ಗ್ಲಾಸ್ಮೇಟ್ ಆಗಿರಲಿ ಸೋಲ್ಮೇಟನ್ನು 10 ಸಲ ಚೆಕ್ ಮಾಡ್ಕೊಳ್ಳಿ, 10 ಸಲ ಚೆಕ್ ಮಾಡ್ಕೊಳ್ಳಿ. ಯಾಕೆಂದು ಹೇಳ್ತೀನಿ ಅಂತಂದರೆ, ಇವನು ಮಹಿಷಾಧಿಪ ಆ್ಯಂಡ್ ಮಾಂಗಲ್ಯಾಧಿಪ, ಇವ ಪಾಪಗ್ರಹವಾದ್ದರಿಂದ ಅಲ್ಲಿ ಸ್ವಲ್ಪ ಬಿರುಕು ಬಿಡುವ ಸಾಧ್ಯತೆ ಇರುತ್ತೆ. ಆ ಮಾಂಗಲ್ಯ ಕೂಟ ಇದೆಯಲ್ಲ, ನೀವು ಈ ಸೋಲ್ಮೇಟ್ಗಿಂತಲೂ ಮಾಂಗಲ್ಯ ಕೂಟ ಬಹಳ 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 ಪರಿಗಣಿಸಬೇಕಾಗತ್ತೆ. ಈ ವರ್ಷದಲ್ಲಿ ಮಾಡ್ತಕ್ಕಂಥ ಮದುವೆಗಳಿಗೆ ಅಂದರೆ ಎಚ್ಚರಿಕೆ ತೆಗೆದುಕೊಂಡ್ರೆ ತೊಂದರೆ ಇಲ್ಲ. ಬಹುಶಃ ಏನೋ ನಾವು ಅದನ್ನೆಲ್ಲ ನೋಡಲ್ಲ ಅನ್ನೋದಾದರೆ ಸ್ವಲ್ಪ ಕಷ್ಟವಾದೀತು. ಮಾಂಗಲ್ಯಕ್ಕೆ ಅಂದರೆ ಅಂತಹ ಕುತ್ತು ತರುವ ಸಾಧ್ಯತೆ ಇರುತ್ತೆ ಪ್ರೀತಿಯ ಬಂಧುಗಳೇ. ಇನ್ನು ಚಂದ್ರ ಇನ್ನೂ ಅದ್ರ ಬಗ್ಗೆ ಬಹಳ ಇದೆ. ನಾನು ನಿಮ್ಗೆ ಇಷ್ಟು ಮಾತ್ರ ಹೇಳಿರ್ತೀನಿ. ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ಈ ವರ್ಷ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ, ತುಂಬ ಜಾಗ್ರತೆ ವಹಿಸಬೇಕು. ತುಂಬ ಜಾಗ್ರತೆ ವಹಿಸಿ ಜವಾಬ್ದಾರಿಯಿಂದ ಮಾಡಲೇಬೇಕಾಗತ್ತೆ ಪ್ರೀತಿಯ ಬಂಧುಗಳೇ. ಇನ್ನು ಚಂದ್ರ ಯುದ್ಧಾಧಿಪ, ವ್ಯಾಪಾರಾಧಿಪ, ಧನಾಧಿಪ, ರತ್ನಾಧಿಪ, ತೃಣಾಧಿಪ, ಛಾಗಾಧಿಪ. ಹೇಗೆ ಇದನ್ನು ನಿಮಗೆ ಹೇಳಬೇಕು, ಯುದ್ಧ ಮಾಡೋಕ್ಕೆ ಆತ ಇಂದ್ರ ಪದವಿಯಲ್ಲಿ ಕೂತ್ಕೊಂಡು ಅನುಭವಿಸೋದು ಬೇರೆ, ಯುದ್ಧಕ್ಕೆ ಇಳಿದು
ಅವರ ಜೊತೆ ಸಾಹಸ ಮೆರೆಯೋದು ಬೇರೆ. ಅದಕ್ಕಾಗಿ ಚಂದ್ರ ಏನಾದರೂ ಇದನ್ನು ಮಾಡಿದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥವರಿಗೆ ಈ ಯೋಗವನ್ನು ಕೊಡುತ್ತಾನೆ. ಬಹುಶಃ ಬಾಹುಬಲವನ್ನು ಕೊಡಬೇಕಾದ್ರೆ ನೋಡಿಕೊಂಡು ಮಾಡಬೇಕಾಗತ್ತೆ. ಇಲ್ಲಿ ಯುದ್ಧಗಳು ನಡೆಯೋದ್ರಿಂದ ಅಮಾಯಕರ ಮೇಲೆ ಒಂದಷ್ಟು ನೋವು ತಂದೀತು. ಮೊನ್ನೆ ನೋಡಿ ಯಾವುದೋ ಸ್ಕೂಲ್ ಮೇಲೆ ಹಾಕಿದ್ರಂತೆ, ಯಾವುದೋ ಬಾಂಬ್ ತೊಗೊಂಡೋಗಿ, ಪಾಪ ಅಮಾಯಕ ಮಕ್ಕಳು ಹೋದರ ಮೇಲೆಲ್ಲ ಮಾಡೋದಾದರೆ ಇನ್ನೇನಾಗಿತ್ತು. ಅಂದರೆ ಇಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟವನಾದ್ದರಿಂದ ಶಾಂತಿಯಿಂದಲೇ ಕೂಡ ಯುದ್ಧಗಳು ನಡೆಯುವಂಥದ್ದು, ತುಂಬ ಕೂಲಾಗಿ ಯುದ್ಧಗಳು ನಡೆದು ಬರೋ ಸಾಧ್ಯತೆ ಇರುತ್ತೆ. ಅಮಾನುಷ್ಯವಾಗಿ ಅಮಾಯಕರ ಕೊಲೆಯಾದೀತು, ಎಚ್ಚರ ಅನ್ನೋದು ಕೂಡ ಇಲ್ಲಿ ತೋರಿಸ್ಕೊಡುತ್ತೆ. ಅದಕ್ಕಾಗಿ ನಾನು ಹೇಳಿದ್ನಲ್ಲ, ಅಂತಹದ್ದನ್ನು ನೀವು ಈಗಾಗಲೇ ಆ ಯುಗಾದಿ ಅಂತ ಮಾಡಿಕೊಂಡ್ರೆ ಇವು ಯಾವುವು ಕೂಡ ಬರಲಿಕ್ಕೆ ಸಾಧ್ಯವಿಲ್ಲ. ಒಂದು ವಿಷ್ಣು ಸಹಸ್ರನಾಮ, ಒಂದು ಪುರುಷ ಸೂಕ್ತ, ಕಾಲಪುರುಷನಿಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಅದು. ವಿಷ್ಣು ಆಮೇಲೆ, ಶಿವ ಆಮೇಲೆ, ಕಾಲಪುರುಷನ ಒಳಗಡೆ ಇದು ಇರೋದರಿಂದ ನೀವು ಇದನ್ನು ಸ್ಮರಣೆ ಮಾಡ್ತಾ ಬರ್ತೀರಿ. ಇನ್ನು ಕುಜ ಅಪರ ಸಸ್ಯಾಧಿಪ, ಆಜ್ಞಾಧಿಪ, ಸರ್ಪಾಧಿಪ, ತ್ರಿನಾಮದೀಪ, ಗಜಾಧಿಪ. ಇಲ್ಲಿರ್ತಕ್ಕಂತಹ ಕುಜ ಇದಾನಲ್ಲ, ಇವನು ಸ್ವಲ್ಪ ಫೈರ್ ಕ್ಯಾರೆಕ್ಟರ್, ಸ್ವಲ್ಪ ಕೋಪಿಷ್ಟ ಇವನಾದ್ದರಿಂದ ಇವನ ಆಜ್ಞೆ ಒಂದು ಸಲ ಮಾಡಿದ ನಂತರ ಮುಗೀತದೆ. ಅದೇನಾದರೂ ಆಗಿರಬಹುದು. ಒಂದು ಸಲ ತೀರ್ಮಾನ ತೆಗೆದುಕೊಂಡ್ರೆ ಅಷ್ಟೊಂದು ಖಡಕ್ಕಾಗಿರುತ್ತೆ. ಯಾಕೆಂದರೆ ಅವನೇ ಮಂತ್ರಿ ಆಗಿರೋದ್ರಿಂದ ಕುಜ ಇಷ್ಟೆಲ್ಲದಕ್ಕೂ ಕೂಡ ಉಪಸ್ಥಾನ ಪಡೆದಿರೋದ್ರಿಂದ ಸ್ತ್ರೀಯರು ಸ್ವಲ್ಪ ಇಲ್ಲಿ ಎಚ್ಚರಿಕೆ ಇರಬೇಕು. ಈ ಹೆಣ್ಣು ಮಕ್ಕಳಿಗೆ ಈ ವರ್ಷದಲ್ಲೂ ಸ್ವಲ್ಪ ಮೋಸವಾಗುವ ಸಾಧ್ಯತೆ ಇರುತ್ತೆ. ನಿಮ್ಮನ್ನು ನಂಬಿಸಿ ಮೋಸ ಮಾಡ್ತಕ್ಕಂಥದ್ದೇ ಈ ವರ್ಷ ಎದ್ದು ಕಾಣುತ್ತೆ. ಎಚ್ಚರಿಕೆ ಇರಲಿ. ಎಲ್ಲೋ ಅವರ ಒಂದು ಹಿತ ಮಾತುಗಳಿಗೆ, ನೀವು ಜೇನು ಸವಿರುದ್ಧ ಮಾತುಗಳಿಗೆ ಏನಾದರೂ ನೀವು ಬಾಗಿಬಿಟ್ಟರೆ ತಲೆ ಬಹಳ ನೋವಾದೀತು, ಆಮೇಲೆ ಬಹಳ ವ್ಯಥೆ ಪಟ್ಟು ಬಿಡ್ತೀರಿ, ನಿಮ್ಮನ್ನು ನೀವು ಕಳ್ಕೊಂಡು ಬಿಡ್ತೀರಿ. ಈ ವರ್ಷ ಎಚ್ಚರಿಕೆ ಇರಲಿ. ಇನ್ನು ಕೆಂಪು ಭೂಮಿಯಲ್ಲಿ ಬೆಳೀತಕ್ಕಂಥ ಎಲ್ಲ ತರಹದ ಬೆಳೆಗಳು ಚೆನ್ನಾಗಿರುತ್ತವೆ, ಅಗ್ಗವಾಗಿ ಸಿಗುತ್ತವೆ. ಪೆಟ್ರೋಲ್, ಈ ಒಂದು ಬೆಳ್ಳಿ, ಬಂಗಾರ, ಗಗನದೆತ್ತರ ಅಂದರೆ ಗಗನ ಕುಸುಮ, ಅದು ಅಂದರೆ ಎಲ್ಲೋ ಇರುತ್ತೆ, ಆಕಾಶಕ್ಕೆ ಏಣಿ ಹಾಕದಷ್ಟು ತಲೆನೋವಿರುತ್ತೆ. ಇವುಗಳನ್ನು ನಾವು ಪಡ್ಕೊಳ್ಬೇಕಾದ್ರೆ ಎಚ್ಚರ ಇರಲಿ ಪ್ರೀತಿಯ ಬಂಧುಗಳೇ. ಇನ್ನು ಗುರು ಛತ್ರಾಧಿಪ, ನರಾಧಿಪ, ಅಶ್ವಾಧಿಪ, ಖರಾಧಿಪ, ಇವುಗಳಿಗೆ ಇವ ಅಧಿಪತಿಯಾಗಿರುತ್ತಾನೆ. ಎಲ್ಲಿಯಾದರೂ ಕೂಡ ನಮಗೆ ಗೋಚರ ಆಯಿತು ಅಂತಂದರೆ, ಅರೆ ನನಗೆ ಯಾಕೋ ರಾತ್ರಿ ಕನಸಲ್ಲಿ ಬಂದುಬಿಡ್ತು, ಅದೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಮನಸ್ಸಿಗೆ ಅನಿಸಿದ್ರೆ ಅವತ್ತೇ ಆ ತೀರ್ಮಾನ ತೆಗೆದುಕೋಬೇಕು. ನಾಳೆ ನೋಡೋಣ, ನಾಳೆದ್ದು ಹೋಗೋಣ, ಸಮಂಜಸವಲ್ಲ. ಗುರು ಯಾವುದ್ಯಾವುದಕ್ಕೆ ಅಧಿಪತಿ ಆಗಿರ್ತಾನಂತಂದರೆ, ನೀವೇನಾದರೂ ಭೂಮಿಯನ್ನು ತೆಗೆದುಕೊಳ್ಬೇಕು ಅಂತ ಮನಸ್ಸಿಗೆ ಹಾಕ್ಕೊಂಡ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ನೀವು ಏನಾದರೂ ಒಂದು ಪ್ರಾಣಿಯನ್ನು ಮನೆಗೆ ತರಬೇಕು, ಅದ್ರ ಬಗ್ಗೆ ಚರ್ಚೆ ಶೀಘ್ರವಾಗಿ ತೆಗೆದುಕೊಳ್ತಕ್ಕಂಥದ್ದು. ನೀವು ಏನಾದರೂ ಒಂದು ಮನೆ ಕಟ್ಟಬೇಕು ಅಂತ ತೀರ್ಮಾನ ಶೀಘ್ರವಾಗಿ ತೆಗೆದುಕೊಳ್ತಕ್ಕಂಥದ್ದು. ರಾತ್ರಿ ಏನೋ ಕುದುರೆ ಕನಸಲ್ಲಿ ಬಂತು ಅಂತಂದರೆ ಬಹುಶಃ ನಿಮ್ಮ ಕೆಲಸ ಬೇಗ ಆಗುತ್ತೆ. ತುಂಬ ಸ್ಲೋ ಇತ್ತಲ್ಲ, ತುಂಬ ಸ್ಪೀಡ್ ಬೇಕು ಅಂತಂದರೆ ಒಂದು ರೀತಿಯ ಆರ್ಸ್ ಪವರ್ ಪಡ್ಕೊಳ್ಬೇಕು, ಆದರೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಿರಲ್ಲ, ಅದೇ ನಿಮಗೆ ಮಂದ ತೋರಿಸುತ್ತೆ. ಈಗ ನೀವು ಗುರುವನ್ನು ಸ್ಮರಣೆ ಮಾಡಿಕೊಂಡು ಒಂದು ಸಲ ಆ ಒಂದು ಅಶ್ವಕ್ಕೆ ಪೂಜೆ ಮಾಡಿ ಬರೋದರಿಂದ ಕನಿಷ್ಠ ಪಕ್ಷ ಕುದುರೆಯನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋದು ಕೂಡ ಈ ವರ್ಷ ನಿಮ್ಮ ಅಡ್ಡ ಆತಂಕಗಳಿಗೆ ತೆರೆ ಬೀಳಲಿದೆ. ಅಂದರೆ ಅದರಿಂದ ಹೊರಗೆ ಬರುತ್ತೀರಿ ಒಂದು ಅಶ್ವವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ. ಇನ್ನು ಶುಕ್ರ ಪೂರ್ವಕ್ಕೆ ಹಾಗೂ ಸಸ್ಯಾಧಿಪ, ಅಗ್ರಧಾನ್ಯಾಧಿಪ, ಕೋಶಾಧಿಪ ಅಂದರೆ ಉಷ್ಟ್ರಾಧಿಪ, ಈ ಒಂದು ಪೂರ್ವಕ್ಕೆ ಸಸ್ಯಾಧಿಪ, ಅಗ್ರಕ್ಕೆ ಸಂಬಂಧಪಟ್ಟ ಧಾನ್ಯಗಳಿಗೂ ಕೂಡ ಇವ ನಿಮಗೆ ಶುಕ್ರನಾಗಿರುತ್ತಾನೆ. ಶುಕ್ರ ಎಲ್ಲೆಲ್ಲಿ ಬರ್ತಾನೆ ಅವೆಲ್ಲವೂ ಕೂಡ ಪ್ರಧಾನವಾಗಿರತಕ್ಕಂಥ ಪೋಷಣೆ ಮಾಡುತ್ತೆ. ಇಲ್ಲಿ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಒಡವೆ ವಸ್ತ್ರ ಆಭರಣದಲ್ಲಿ ಮಧ್ಯಮ ಫಲ ಇರುತ್ತೆ. ಮಧ್ಯಮ ಫಲ ಯಾಕಿರುತ್ತೆ ಅಂತಂದರೆ ಇವನು ಅದಕ್ಕೆ ಅಧಿಪತಿ ಆದಾಗ, ಇನ್ನು ಕುಜನ ಪ್ರಭಾವ ಜಾಸ್ತಿ ಆದಾಗ, ಕುಜ ಮತ್ತು ಶುಕ್ರಿಗೆ ಆಗದೇ ಇದ್ದಾಗ ಅತಿಯಾಗಿರ್ತಕ್ಕಂಥ ಆಸೆ ಹೆಣ್ಣು ಮಕ್ಕಳಿಗೆ ಸಲ್ಲದು. ಯಾವಾಗ ನಾವು ಅದು ಇಟ್ಕೊಂಡಿರಲ್ವೋ ನಮಗೆ ಎಷ್ಟು ದೇವರು ಬರೆದಿದ್ದಾನೋ ಅಷ್ಟು ನಮ್ಮದು ಅಂತೇಳಿ ನೀವು ಒಳ್ಳೆಯ ಮನಸ್ಸಿನಿಂದ ಸ್ವೀಕಾರ ಮಾಡತಕ್ಕಂತಹದ್ದು. ತುಚ್ಛ ಭಾವನೆ ಸಮಂಜಸವಲ್ಲ. ಇನ್ನು ವ್ಯವಹಾರಾಧಿಪತಿ, ವಸ್ತ್ರಾಧಿಪತಿ ಶನಿ ಆಗಿರುತ್ತಾನೆ. ನೋಡಿ, ವ್ಯವಹಾರ ಮಾಡಬೇಕಾದ್ರೆ ಬಹುಶಃ ನೀವೇನಾದರೂ ಮಾತು ಕೊಟ್ಟರೆ ಮುಗೀತು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಏನಾದರೂ ಮಾಡಿ ನೀವು ಮಾತು ಕೊಟ್ಟು ಮಾಡದಿದ್ದರೆ ಬಹುಶಃ ಕಷ್ಟವಾದೀತು. ಶನಿ ಅಲ್ಲೇ ಇರ್ತಾನೆ, ಎಲ್ಲೆಲ್ಲೋ ಇರಲ್ಲ. ಶನಿ ಈ ವರ್ಷ ಎಲ್ಲಿರ್ತಾನೆ ಅಂತಂದರೆ ನಿಮ್ಮ ನಾಲಿಗೆಯ ತುದಿಯಲ್ಲಿರುತ್ತಾನೆ. ನೀವೇನಾದರೂ ಕರ್ಮಗಳನ್ನು ಮಾಡಿದರೆ ಈ ಒಂದು ಮಾತು ಕೊಡೋ ಮುಖಾಂತರ ಬಹುಶಃ
ಯಾಕಂದರೆ ಕರ್ಮಕ್ಕೆ ಕಾರಕ ಅವನೊಬ್ಬ ಜಡ್ಜ್ ಆಗಿರೋದ್ರಿಂದ, ಅವನೊಬ್ಬ ನ್ಯಾಯಾಧೀಶ ಆಗಿರೋದ್ರಿಂದ ನಿಮ್ಮದು ತುಂಬ ಪಾಪದ ಬ್ಯಾಲೆನ್ಸ್ ಇದ್ದರೆ ಬಹುಶಃ ನಿಮಗೆ ಯಾವುದೋ ಇವತ್ತು ದೊಡ್ಡವರು ಹಿರಿಯರು ಮಾಡಿರೋದು ತುಂಬ ಇತ್ತು ಅಂತಂದರೆ ಸಣ್ಣದೊಂದು ಮಾತು ನಿಮ್ಮನ್ನು ಯೂಟರ್ನ್ ಮಾಡಿಸಿಬಿಡುತ್ತೆ, ಕರ್ಮದ ಕಂಟ್ರೋಲ್ ತೊಗೊಂಡು ಹೋಗ್ಬಿಡುತ್ತೆ. ಎಚ್ಚರ ಇರಲಿ. ಅದಕ್ಕಾಗಿ ವ್ಯವಹಾರವನ್ನು ಮಾಡಬೇಕಾದ್ರೆ ಸ್ಪಷ್ಟತೆ, ನಿಖರತೆಯನ್ನು ಹೊಂದಿ ನೀವು ಮಾಡೋ ಪ್ರಯತ್ನವನ್ನು ಮಾಡಿಕೊಳ್ಳಿ. ವಸ್ತ್ರಾದೀಪ, ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಏನಾದರೂ ಹರಿದಿರೋ ವಸ್ತ್ರಗಳಿದ್ದರೆ ಅದನ್ನು ನೀವು ತೆಗೆಯಬೇಕು. ಅಪ್ಪಿ ಕೂಡ ನೀವು ಹರಿದಿರೋ ವಸ್ತ್ರ ದಯವಿಟ್ಟು ಹಾಕಬೇಡಿ. ನೀವು ಪ್ರತಿನಿತ್ಯ ಕೂಡ ನೂತನದ್ದೇನಾದರೂ ಒಂದು ಹೊಸದೊಂದು ಪ್ಲ್ಯಾನನ್ನು ಮಾಡಬೇಕು ಅಂತಂದರೆ ಸಾಧ್ಯ ಆದಷ್ಟು ವಸ್ತ್ರವನ್ನು ನೀವು ಚೆನ್ನಾಗಿಯೇ ಧರಿಸಬೇಕು. ಯಾಕಂದರೆ ಶುಕ್ರ ಕೆಲವೊಂದಕ್ಕೆ ಅಧಿಪತಿ ಆಗಿರ್ತಾನೆ. ಆ ವಸ್ತ್ರ ಶುಕ್ರ ವಾವ್ ಅನ್ಬೇಕು. ಹಾಗೆ ನೀವು ನಡ್ಕೊಳ್ತೀನಿ ಅಂತಂದರೆ ಮತ್ತು ಅಭಿವೃದ್ಧಿಯನ್ನು ಪಡಿಸಿಕೊಡುತ್ತಾನೆ ಆ ಒಂದು ಶುಕ್ರದೇವ ಅಂಡ ಶನೇಶ್ವರ ದೇವ. ಅದಕ್ಕಾಗಿ ನಿಮ್ಮನ್ನು ನೀವು ಎಲ್ಲಿ ಪರೀಕ್ಷೆ ಮಾಡಿಕೊಳ್ಬೇಕು ಅಂತಂದರೆ ಈ ಯುಗಾದಿಯಂದು ದೂರ ಪ್ರಯಾಣ ಮಾಡೋದನ್ನು ವರ್ಜ್ಯ ಮಾಡಿಕೊಳ್ಳಿ. ಇನ್ನು ಪೆಟ್ರೋಲ್, ಡೀಸೆಲ್ ಇವೆಲ್ಲ ಕೂಡ ಉತ್ಪನ್ನಗಳು ಮಧ್ಯಮ ಮಾರಾಟ, ಅಂದರೆ ಮಧ್ಯಮ ಅಂತಂದರೆ ಬಹುಶಃ ನಮಗೆ ಕೈಗೆ ಸಿಕ್ಕದಂಗೂ ಇರ್ತವೆ, ಸಿಕ್ಕೋದು ಇಲ್ಲ. ಈ ರೀತಿ ಒದ್ದಾಟ, ವಿಲಿ ಒದ್ದಾಟ ಇರುತ್ತವೆ. ಇನ್ನು ಈ ಬೆಂಕಿಗೆ ಅಧಿಪತಿ ಇವನಾದ್ದರಿಂದ ಕುಜ ಈಗಾಗಲೇ ಗ್ಯಾಸ್ ಗಗನ ಎತ್ತರಕ್ಕೆ ಹೇರಿದೆ, ಅದು ನಿಮ್ಗೆ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ಇವನು ಯಾವುದ್ಯಾವುದರಲ್ಲಿ ಬರ್ತಾ ನಾವೆಲ್ಲವೂ ಕೂಡ ಹೆಚ್ಚಿಗೆ ಎಲ್ಲೋ ನೀವು ಪಾಪ ಎಟ್ಕಲ್ಲ ನಿಮ್ಮ ಕೈಗೆ ಆ ಒಂದು ಗಗನಕ್ಕೆ ಇರ್ತವೆ. ಇದಕ್ಕೆ ಕಾರಣ ಈಗಿರತಕ್ಕಂತಹದ್ರಲ್ಲಿ ನಾನು ಹೇಳಿದೆ, ಆ ಒಂದು ಯಮದಂಷ್ಟ ಹೊರಗೆ ಬಾರದ ಹಾಗೆ ನೀವು ನೋಡಿಕೊಳ್ಳುತ್ತೀನಿ ಅಂತಂದರೆ ಯಾರಿಗಾದರೂ ಕೂಡ ಬೆಲ್ಲವನ್ನು ದಾನ ಹೆಚ್ಚಿಗೆ ಮಾಡಿಕೊಳ್ಳಿ ಈ ವರ್ಷ ಪ್ರೀತಿಯ ಬಂಧುಗಳೇ. ಇನ್ನು ನೀವೇನಾದರೂ ಮಾಡ್ತೀನಿ ಅಂತಂದರೆ ಈ ಹಬ್ಬವನ್ನು, ಈ ಬೇವು ಬೆಲ್ಲವನ್ನು ಯಾರಿಗಾದರೂ ಕೊಡ್ತಾ ಬನ್ನಿ. ಕೋತಿಗಳಿಗೆ ಹೆಂಗಿದ್ರೂ ಈ ಹಬ್ಬಕ್ಕೆ ಸಾಮಾನ್ಯವಾಗಿ ಹೋಳಿಗೆ ಮಾಡ್ತಿರೋ ಒಂದಷ್ಟು ಕೋತಿಗಳಿಗೆ, ಮಂಗಗಳಿಗೆ ಕೊಟ್ಟು ಬರೋ ಕೆಲಸವನ್ನು ಮಾಡಿಕೊಳ್ಳಿ. ಬಡಬಗ್ಗರಿಗೆ ದಾನ ಮಾಡತಕ್ಕಂತಹದ್ದು. ನಿಮಗೆ ಸಂಬಂಧಪಟ್ಟ ಗುರುಗಳ ಸೇವೆಯನ್ನು ಮಾಡಿ. ಈ ವರ್ಷ ಗುರುಗಳ ಸೇವೆ ಯಾರು ಮಾಡುತ್ತಾರೋ ಅತ್ಯಂತ ಉನ್ನತ ಪದವಿಯನ್ನು ಪಡೆದೇ ತೀರ್ತಾರೆ. ಅದಲ್ಲದೆ ಈ ಪರಾಭವನಾಮ ಸಂವತ್ಸರದಲ್ಲಿ 12 ವರ್ಷಗಳ ಹಿಂದೆ ಬಂದಂತಹ ಗುರು ಎಂಥ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ವರ್ಷಕ್ಕೊಮ್ಮೆ ಮನೆ ಬದಲಾಯಿಸ್ತಾನೆ, ಅದು ಒಪ್ಪಿಕೊಳ್ಳೋಣ. ವರ್ಷಕ್ಕೊಮ್ಮೆ ಬರ್ತಾ ಇರ್ತಕ್ಕಂಥ ಗುರು, ಅದು ಗುರು ಬದಲಾವಣೆ ಇರ್ತಕ್ಕಂಥ ಗುರುಬಲ ಬರುವಂಥದ್ದು. ಇವೆರಡನ್ನು ಮೀರಿಸಿದೊಂದು ಬಲ ಇದೆ. ಆ ಗುರುವಿನ ಉಚ್ಚ ಕ್ಷೇತ್ರವಾಗಿರುವ ಕರ್ಕಾಟಕ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಅಂಥ ಕರ್ಕಾಟಕ ರಾಶಿಗೆ ಗುರು ಉಚ್ಚ ಸ್ಥಾನಕ್ಕೆ ಬಂದಾಗ ಸರ್ವರಿಗೂ ಕೂಡ ಸಮಪಾಲನ್ನೇ ಮಾಡುತ್ತಾನೆ. ಸರ್ವ ವಿಧದ ಶಕ್ತಿಯನ್ನು ನಿಮಗೆ ದಯಪಾಲಿಸ್ತಾನೆ. ಸರ್ವ ವಿಧದ ಫಲವನ್ನು ನಿಮಗೆ ಕೊಟ್ಟೇ ಕೊಡುತ್ತಾನೆ. ಗುರುವಿನ ಕೃಪೆಗೆ ನೀವು ಒಳಗಾಗಬೇಕು ಅಷ್ಟೇ. ಒಂದು ಕ್ಷೇತ್ರದಲ್ಲಿ ಹೋಗಿ ಒಂದು 3 ಸೆಕೆಂಡ್ ದೇವರು ನೋಡಿದ್ರೆ ಸಾಕಂತೆ. ನಿಮ್ಮ 7 ಜನ್ಮಗಳಿಗೆ ಸಾಕು. ತಿರುಪತಿ ಶ್ರೀನಿವಾಸ ನಿಮ್ಮನ್ನೇನೋ ನಿಲ್ಲಿಸ್ಬಿಟ್ಟು ಗಂಟೆ ನೋಡೋಂತಾರೇನೋ ಅಲ್ಲಿ ಎಷ್ಟು ನಿಮಿಷ ಅಲ್ಲ, ಸೆಕೆಂಡ್ಗಳು. 8 ಸೆಕೆಂಡ್ ತಾಯಿ, ಒಂದು 5 ಸೆಕೆಂಡ್ ನಿಲ್ಲಕ್ ಬಿಡಲ್ಲ. ಅಷ್ಟೇ, ಒಂದು 5-6 ಸೆಕೆಂಡ್ ತಳ್ಳಿ ಬಿಡ್ತಾರೆ ನಿಮ್ಮನ್ನು ಸಾಕು. ಅವನ್ನದು ಒಂದು 5 ಸೆಕೆಂಡ್ ಅಂದರೆ ನೀವೇನು ಆಲೋಚನೆ ಮಾಡಬೇಕು. ತಿರುಪತಿಗೆ ಹೋಗ್ಬೇಕಾದ್ರೆ 4 ತಾಸು ಲೈನ್ ಇರಬೇಕು, ತುಂಬ ಕಷ್ಟ ಅಂದುಕೊಂಡ್ರೆ ಹೋಯ್ತು. 4 ತಾಸಲ್ಲ, 24 ತಾಸು ನಾನು ಲೈನಲ್ಲಿ ನಿಂತ್ಕೊಂಡ್ರೂ ಪರವಾಗಿಲ್ಲ, ಆ 3 ಸೆಕೆಂಡ್ ದರ್ಶನ ಮಾಡಲೇಬೇಕು ಅಂತ ಅಂದ್ಕೊಳ್ತೀರಲ್ಲ, ಅದೇ ಗುರು ಕೃಪೆ. ಅಂದರೆ ಈ ವರ್ಷ ಗುರುವಿನ ಕೃಪೆಗೆ ಒಳಗಾಗುವಂಥದ್ದು. ಗುರುಗಳಿಗೆ ನಿಮ್ಮ ಶಕ್ತಿಯಾನುಸಾರ ವಸ್ತ್ರದಾನವನ್ನು, ನಿಮ್ಮ ಶಕ್ತಿಯಾನುಸಾರ ಸುವರ್ಣ ದಾನವನ್ನು, ನಿಮ್ಮ ಶಕ್ತಿಯಾನುಸಾರ ವಸ್ತ್ರದಾನವನ್ನು, ನಿಮ್ಮ ಶಕ್ತಿಯಾನುಸಾರ ಕಡಲೆ ದಾನವನ್ನು, ನಿಮ್ಮ ಶಕ್ತಿಯಾನುಸಾರ ಬೆಲ್ಲ ದಾನವನ್ನು ಮಾಡಿಕೊಳ್ಳುತ್ತಾ ಬನ್ನಿ. ಈ ವರ್ಷದಲ್ಲಿ ನಿಮ್ಮ ಕನಸು ನನಸಾಗ್ತಕ್ಕಂಥ ವರ್ಷ ಶ್ರೀ ಪರಾಭವನಾಮ ಸಂವತ್ಸರ ಆಗಿರುತ್ತೆ. ಪ್ರೀತಿಯ ಬಂಧುಗಳೇ, ಮಕ್ಕಳ ಕೈಯಲ್ಲಿ ಹೇಳಿಸಿ ಈ ಮಂತ್ರವನ್ನು. ಆ ನಂತರ ಮನೆಯಲ್ಲಿ ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡಿಕೊಳ್ಳಿ. ಪುರುಷ ಸೂಕ್ತವನ್ನು ಕೇಳಿಸ್ಕೊಂಡು ಅದಾದ ನಂತರ ನಿಮಗೆ ಸಾಧ್ಯ ಆದರೆ ವಿಷ್ಣು ಸಹಸ್ರನಾಮವನ್ನು ನೀವು ಹೇಳಿಕೊಂಡು, ಆಗಲಿಲ್ಲ ಅಂತಂದರೆ ನೀವು ರೆಕಾರ್ಡ್ ಇಟ್ಕೊಂಡಿದ್ದು ಮಾಡ್ತೀರಲ್ಲ, ಅದನ್ನಾದರೂ ಕೂಡ ಒಮ್ಮೆ ಮಾಡ್ತಾ ಪೂಜೆಯನ್ನು ಮಾಡಿ. ಮನೆ ದೇವರ ಪೂಜೆನೇ ಕಾಲಪುರುಷನ ಪೂಜೆ ಆಗಿರುತ್ತೆ. ಅಂತಹ ಕಾಲಪುರುಷನ ಕೃಪೆಗೆ ನೀವು ಒಳಗಾಗೋದು. ಜೊತೆಗೆ ಶತಾಯುರು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಈ ವರ್ಷದಲ್ಲಿ ಅಂದರೆ ತಿಥಿ ಇದೆಯಲ್ಲ, ತಿಥಿ, ಯೋಗ, ಕರ್ಣ, ನಕ್ಷತ್ರ, ವಾರ, ಈ 5 ಪಂಚಾಂಗ ಇದೆಯಲ್ಲ, ಈ ಪಂಚಾಂಗಗಳೆಲ್ಲವೂ ಕೂಡ ಏರುಪೇರು ಇತ್ತು ಅಂದ್ಕೊಳ್ಳಿ, ಎಡರೋ ತೊಡರೋ ಇತ್ತು ಅಂದ್ಕೊಳ್ಳಿ. ಅಯ್ಯೋ ಈ ನಕ್ಷತ್ರ ಬಂದಿದೆಯಾ, ಅಯ್ಯೋ ಈ ವಾರ ಬಂದಿದೆಯಾ, ಅಯ್ಯೋ ಯಾಕಾದರೂ ಇದು ಬಂತು, ಇದೇನೂ ಇಲ್ಲ.
ಯಾವಾಗ ಈಗ ನೀವೇನಾದ್ರು ಈ ಶ್ಲೋಕ ಹೇಳಿಕೊಂಡು ಇದನ್ನು ಸ್ವೀಕಾರ ಮಾಡಿದ್ರೆ ಕಾಲಪುರುಷನ ಗತಿಯ ಒಳಗಡೆ, ಕಾಲಪುರುಷನ ಮಿತಿಯ ಒಳಗಡೆ ಈ ತಿಥಿರ್ವಿಷ್ಣು ತಥಾವಾರ ನಕ್ಷತ್ರಂ ವಿಷ್ಣುರೇವ ಚ ಯೋಗಂಚ ಕರುಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು ಅಂತಾಯಿತು. ಅದಕ್ಕಾಗಿ ನೀವು ಇದನ್ನೊಮ್ಮೆ ಹೇಳಿಕೊಂಡು ಸ್ವೀಕಾರ ಮಾಡಿದರೆ ಬಹುಶಃ ನೀವು ಈ ಹಬ್ಬವನ್ನು ಆಚರಣೆ ಮಾಡಿದ ಪುಣ್ಯ ಫಲವನ್ನು ಪಡ್ಕೊಳ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ಈ ಒಂದು ಹೊಸ ವರ್ಷ, ನೂತನ ಸಂವತ್ಸರ ಒಟ್ಟಾರೆ ನಮ್ಗೆ ಹೇಗಿರುತ್ತೆ ಅಂತ ಹಳೆ ವಿಡಿಯೋಗಳಲ್ಲಿ ನೀವು ನಮ್ಗೆ ತಿಳಿಸ್ಕೊಟ್ಟಿದ್ರಿ. ಆದರೆ ಪಂಚಾಂಗ ಶ್ರವಣದ ಮುಖಾಂತರ ಮಳೆ ಬೆಳೆ ಹೇಗಿರುತ್ತೆ, ಆಗು ಹೋಗುಗಳು ಏನೆಲ್ಲ ಆಗಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಆದರೆ ರೋಗದ ಬಾಧೆ ಸ್ವಲ್ಪ ಇರುತ್ತೆ, ಕೋಲ್ಡ್ ಎಫೆಕ್ಟ್ಸ್ ಇರುತ್ತೆ ಅನ್ನೋದ್ರ ಕುರಿತಾಗಿ ಮುಂಚಿತವಾಗಿ ನಮಗೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ವಿಶೇಷವಾಗಿ ಅಭ್ಯಂಗ ಸ್ನಾನವನ್ನು ಯಾವ ಸಮಯದಲ್ಲಿ ಮಾಡಿದ್ರೆ ನಾವು ಒಳತನ್ನು ಕಾಣಬಹುದು, ಇನ್ನು ಕೋತಿಗಳಿಗೆ ನಾವು ಈ ಒಂದು ಹೋಳಿಗೆಯನ್ನು ಹಾಕುವಂಥದ್ದಾಗಿರ್ಬೋದು, ಸಾಕಷ್ಟು ವಿಚಾರಗಳನ್ನು ಈ ಒಂದು ಹೊಸ ವರ್ಷದ ದಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ವೀಕ್ಷಕರ ಪರವಾಗಿ ತಮಗೆ ಯುಗಾದಿ ಹಬ್ಬದ ಪ್ರೀತಿಯ ಶುಭಾಶಯಗಳು ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ವೀಕ್ಷಕರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಪ್ರೀತಿಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.